ಪ್ರೀತಿ ಸ್ವರೂಪನಾದಂತ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿ ಒಟ್ಟುಗೂಡಿ ಈ ದಿನದಲ್ಲಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ನಾವು ಕೂಡಿ ಬಂದಿದ್ದೇವೆ. ದೇವರೇ, ನಿನ್ನ ವಾಕ್ಯಗಳು ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ತೆಗೆದುಕೊಂಡು ಬರುವಂತೆ ಸಹಾಯ ಮಾಡು. ಪ್ರತಿದಿನ ನಿತ್ಯ ಸ್ವಾಮಿ ಒಬ್ಬೊಬ್ಬ ಬಿಸ್ನೇರಿ ಸ್ಟೋರಿಯ ಬಗ್ಗೆ, ಅವರ ಸವಾಲುಗಳು ಮತ್ತು ಚಾಲೆಂಜ್ಗಳ ಬಗ್ಗೆ ನಮಗೆ ಅಧಿಕವಾಗಿ ತಿಳಿಸಿಕೊಡ್ತಾ ಇದ್ದೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಸೇವಾ ಜೀವಿತದಲ್ಲಿ ಕರ್ತನೆ, ನಿನಗೆ ಅಧಿಕವಾದಂತ ಸೇವೆಯನ್ನ, ಸುವಾರ್ತೆಯನ್ನ ಸಾರುವಂತೆ ನಿಮ್ಮ ದಯೆ, ನಿನ್ನ ಜ್ಞಾನ, ನಿಮ್ಮ ವಿವೇಕ, ಅನೇಕ ಆಶೀರ್ವಾದಗಳನ್ನು ಒದಗಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇವೆ. ಈ ದಿನದ ಸಾಮುವೇಲ್ ಬಾಕನಾಥನ್ ಅನ್ನುವಂತ ಒಬ್ಬ ಮಿಸ್ನೇರಿಯ ಬಗ್ಗೆ ನೀವು ನಮಗೆ ತಿಳಿಸಿಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರಾರಿಸಿಕೊಂಡಂತ ದೇವ ಜನಾಂಗದವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಒಬ್ಬ ಕ್ರಿಸ್ತನಿಯ ಜೀವನ ಯಾವುದೆಂಬುದಾಗಿ ನೋಡುವಾಗ ಸಾಮುವೇಲ್ ಬಾಕನಾಥನ್ ಎಂಬುದಾಗಿ, ಐಕ್ಯನಾಥನ್. ಬೇರೆ ಇವರ ಜೀವಿತವನ್ನ ಧ್ಯಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ದಿನ ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯದ ಆಧಾರದ ಒಂದು ವಚನ ಸ್ಟೋರಿ ಯಾವುದೆಂಬುದಾಗಿ ನೋಡುವ ಸಮಯದಲ್ಲಿ, ಸಾಮುವೇಲನು ತನ್ನ ತಂದೆಯ ಮಾತನ್ನ ಕೇಳುತ್ತಾನೆ ಅನ್ನೋದರ ಕುರಿತು ಈ ದಿನದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡಿ ನಡೆಸೋಣ. ಪ್ರೀತಿಯುಳ್ಳವರೇ, ದಾವೀದನ ಜೀವನ ನಮಗೆಲ್ಲ ಗೊತ್ತಿದ್ದ ಹಾಗೆ ದೇವರ ಹೃದಯ ಮತ್ತು ದಾವೀದನ ಹೃದಯ ಒಂದಾಗಿತ್ತು. ಮತ್ತು ದಾವೀದನ ಹೃದಯದಲ್ಲಿ ಏನು ಯೋಚನೆಗಳು ಬರ್ತಾ ಇದ್ವು ಅದು ಸಹ ದೇವರ ಯೋಚನೆಗಳಾಗಿತ್ತು. ದೇವರ ಹೃದಯದಲ್ಲಿ ಸಹ ಅದೇ ಯೋಚನೆಗಳು ಬರವು. ದಾವೀದ ದೇವರಿಗೆ ಅತ್ಯಧಿಕವಾದಂತ ಸ್ತುತಿ ಪದಗಳನ್ನ ಹೇಳಿ ಆರಾಧನೆ ಮಾಡಿದಂತ ಒಬ್ಬ ವ್ಯಕ್ತಿ. ದಾವೀದನು ತನ್ನ ಜೀವಿತದಲ್ಲಿ ಏನೇ ಬಂದರೂ ಸಹ ಸ್ವಲ್ಪವೂ ಸಹ ವ್ಯತ್ಯಾಸ ಮಾಡದೆ ಎಲ್ಲವನ್ನ ದೇವರ ಸಮ್ಮುಖದಲ್ಲಿ ಕೇಳುತ್ತಾ, ಮಾಡುತ್ತಾ, ಹೊಂದುತ್ತಾ, ನಡೆಯುತ್ತಾ ಹೋದಂತ ಒಬ್ಬ ಶ್ರೇಷ್ಠ ಜಯವೀರನಾದಂತ ದಾವೀದನು ಈಗ ವೃದ್ಧಾಪದ ಜೀವನದಲ್ಲಿದ್ದಾನೆ. ಈ ವೃದ್ಧಾಪದ ಜೀವನದಲ್ಲಿ ತನ್ನ ಮಗನಿಗೆ ಒಂದು ಇನ್ನೆಷ್ಟು ರಾಜ ಯಾರಾಗ್ಬೇಕು ಎಂಬುದಾಗಿ ಹೇಳುವಾಗ ಸಾಮುವೇಲನ ಕರೆದು ಕೆಲವು ಉಪದೇಶಗಳನ್ನ ಮಾಡ್ತಾ ಇದ್ದಾನೆ. ಆ ಉಪದೇಶಗಳು ಏನಪ್ಪಾ ಅಂತಂದ್ರೆ, ತುಂಬಾ ಚಂದವಾಗಿ ದಾವೀದ ತನ್ನ ಮಗನನ್ನು ಕುಂಡಿಸಿಕೊಂಡು, ನೋಡಪ್ಪ, ನಾನು ನಿನಗೆ ಹೇಳೋದೇನು ಅನ್ನುವಂಥದ್ದನ್ನ ಒಂದು ಬಹಳ ಅದ್ಭುತಕರವಾಗಿ ತನ್ನ ಮಗನಿಗೆ ಒಂದು ಗೈಡ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ನೀನ್ ಮುಂದೆ ಹಿಂಗಿರು, ಹೀಗಿರ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ನೀವು 1 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 1-3 ವಚನವನ್ನ ನೀವು ದಯವಿಟ್ಟು ಕೈಗೊಂಡು ಓದುವುದಾದ್ರೆ, ಅದರಲ್ಲಿ ಬರೆಯಲ್ಪಟ್ಟಿದೆ 2ನೇ ವಚನ: ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ಮನುಷ್ಯನಿಗೆ ಮರಣವು ಪ್ರಾಪ್ತವಾಗಿದೆ. ಈ ಲೋಕದಲ್ಲಿ ನಾವು ಸಾಯಲೇಬೇಕು. ಯೇಸು ಸ್ವಾಮಿ ಬರುವಂತ ಸಮಯದಲ್ಲಿ ಬರಲೇಬೇಕು ಅನ್ನುವಂತ ಸತ್ಯವೇದ ನಮಗೆ ಪದೇ 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 ಅದನ್ನ ಒತ್ತಿ ಒತ್ತಿ ಹೇಳ್ತದೆ, ಮರಣವನ್ನು ಹೊಂದುವುದು. ದಾವೀದ ಅದನ್ನೇ ಹೇಳ್ತಾನೆ, ನೋಡಪ್ಪ, ನಾನು ಭೂಲೋಕದವರು ಯಾವ ಮಾರ್ಗವನ್ನು ಹಿಡಿದಿದ್ದಾರೋ ಆ ಮಾರ್ಗಕ್ಕೆ ನಾವು ಹೋಗ್ಬೇಕಾಗಿದೆ. ಬಟ್ ನಾನು ನಿನಗೆ ಒಂದು ಕೆಲವು ಗೈಡ್ಲೈನ್ಸ್ ಕೊಡ್ತೇನೆ. ಏನಂತಂದ್ರೆ, ನೀನು ಫಸ್ಟ್ ಧೈರ್ಯದಿಂದಿರು. 2ನೇದಾಗಿ ನಿನ್ನ ಪುರುಷತ್ವವನ್ನ ತೋರಿಸು, ನಿನ್ನ ಶೌರ್ಯವನ್ನ, ನಿನ್ನ ಯುದ್ಧದ ಭಾವನೆಯನ್ನ ತೋರಿಸು. 3ನೇದಾಗಿ ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನ ಕೈಕೊಂಡು ಆತನ ಮಾರ್ಗದಲ್ಲಿ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರವನ್ನ ಬರೆದಿರುವ ಆತನ ಆಜ್ಞೆ ನಿಯಮಗಳ ವಿಧಿ ನಿರ್ಣಯಗಳನ್ನ ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ, ಎಲ್ಲಿಗೆ ಹೋದರೂ ಕೃತಜ್ಞನಾಗಿರುವಿ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ದಾವೀದ ಫಸ್ಟ್ ಏನ್ ಹೇಳ್ತಾನಂದ್ರೆ, ನೀನು ಧೈರ್ಯದಿಂದಿರು, ಎದುರ್ಲಿಕ್ಕೆ ಹೋಗ್ಬೇಡ. ಎದುರಿದ್ರೆ ನೀನು ಎಲ್ಲವನ್ನ ಕಳ್ಕೊಂಡ್ ಬಿಡ್ತೀಯ. ಎದುರ್ಬೇಡ, ಧೈರ್ಯದಿಂದಿರು. 2ನೇದಾಗಿ, ದೇವರು ನಿನಗೆ ಕೊಟ್ಟಂತ ಈ ಶರೀರದಿಂದ ಹೋರಾಡು, ಪುರುಷತ್ವ. ಈ ಶರೀರದಿಂದ ನೀನು ಏನ್ ಮಾಡ ಅಂತಂದ್ರೆ, ದೇವರು ನಿನಗೆ ಕೊಟ್ಟಂತ ಚಂದ, ನೀಳ,
ಕಾಲು, ಕೈ, ಮುಖ ಇವೆಲ್ಲವನ್ನ ನೀನು ಸರಿಯಾದಂತ ರೀತಿಯಲ್ಲಿ ನೀನು ತೋರಿಸಿಕೋ, ನೋಡಿಕೋ. ಮತ್ತೆ ಹೇಳ್ತಾ ಇದ್ದಾರೆ, ಒಂದು ಕಾರ್ಯವನ್ನ ನೀನು ಮಾಡಬೇಕು. ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನ ಕೈಗೊಂಡು ನಡೆ. ಮತ್ತೆ ದೇವರ ವಾಕ್ಯವನ್ನ, ಧರ್ಮಶಾಸ್ತ್ರವನ್ನ ನಿನ್ನ ಕೈಯಲ್ಲಿ ಇರಲಿ, ಬರೆದಿರುವುದೆಲ್ಲ ಇರಲಿ, ಆಜ್ಞೆಗಳನ್ನ ಪಾಲಿಸು. ಈಗ ನೀ ಮಾಡೋದಾದ್ರೆ ನೀ ಯಾವ ಸ್ಥಳಕ್ಕೆ ಹೋದ್ರು ದೇವರು ನಿನಗೆ ಕೃತಜ್ಞನಾಗುವಂತೆ ಮಾಡ್ತಾನೆ. ಬೇರೆ ನಮ್ಮ ಜೀವನದಲ್ಲಿ ಒಂದು ಯೋಜನೆಗಳನ್ನ ನಾವು ಹಾಕಿಕೊಳ್ಬೇಕು, ಅಥವಾ ಚಿಂತನೆಗಳನ್ನ, ಆಲೋಚನೆಗಳನ್ನ ಮಾಡಿಕೊಳ್ಬೇಕು. ನಾನು ಈಗಿದ್ರೆ ದೇವರು ಹೀಗೆ ಮಾಡ್ತಾನೆ ಅನ್ನುವಂಥ ಭಾವನೆ ನಮಗಿರ್ಬೇಕು. ಸುಮ್ಮನೆ ನಾವು ಹೇಗೆ ಬೇಕೆ ಹಾಗೆ ಜೀವನ ಮಾಡುವುದು ಅವಶ್ಯವಿಲ್ಲ. ವಿಶೇಷವಾಗಿ ಕ್ರೈಸ್ತರಾಗಿ ಇದ್ದಂತ ನಮಗೆ, ದೇವರ ಆದುಕೊಂಡಂತ ಜನಾಂಗವಾದಂತ ನಮಗೆ ಕೆಲವು ಆಲೋಚನೆಗಳು ಬೇಕಾಗಿದೆ. ಹೇಗೆ ಬೇಕೆ ಹಾಗೆ ಜೀವನ ಮಾಡುವಂಥದ್ದು ಕ್ರೈಸ್ತ ಜೀವನವಲ್ಲ. ಹೆಂಗಾದ್ರೂ ಇರ್ಬೋದು ಅನ್ನುವಂಥ ಜೀವನ ನಮ್ಮದಲ್ಲ. ಬೇರೆ ಇಲ್ಲಿ ದಾವೀದನು ಸಲ್ಮೋನನಿಗೆ ಹೇಳುವಾಗ 4 ವಿಷಯಗಳನ್ನ ಒತ್ತಿ ಹೇಳ್ತಾನೆ. ಮೊದಲಾಗಿ ಧೈರ್ಯದಿಂದಿರು, ಎರಡನೇದಾಗಿ ನಿನ್ನ ಪುರುಷತ್ವವನ್ನು ಕಾಪಾಡಿಕೋ, ಅಂದ್ರೆ ನೀ ಯುದ್ಧಶೂರನಾಗಿರು. ಮತ್ತೆ ನಿನ್ನ ದೇವರಾದ ಯೆಹೋವನ ಆಜ್ಞೆಗಳನ್ನು ಕೈಗೊಂಡು ನಡೆ. ಮತ್ತೆ ಧರ್ಮಶಾಸ್ತ್ರವನ್ನ ನಿನ್ನ ಹೃದಯದಲ್ಲಿ ಇಟ್ಟುಕೋ. ಈ 4 ವಿಷಯಗಳಲ್ಲಿ ನೀನು ಬದ್ಧನಾಗಿ ಕೆಲಸ ಮಾಡೋದಾದ್ರೆ ನೀನು ಯಾವ ಸ್ಥಳಕ್ಕೆ ಹೋದ್ರೂ ಒಬ್ಬ ಥ್ಯಾಂಕ್ಸ್ಫುಲ್ ಅಥವಾ ಕೃತಜ್ಞನಾದ ಮನುಷ್ಯನಾಗಿ ಕಾಣಲ್ಪಡುತ್ತಿ ಎಂಬುದಾಗಿ ದಾವೀದ ಒತ್ತಿ ಹೇಳ್ತಾನೆ. ಯಾಕಂದ್ರೆ ದಾವೀದ ಅದನ್ನು ಅನುಭವಿಸಿದ್ದ, ಅದನ್ನು ಕಲ್ಕೊಂಡಿದ್ದ. ಬಹಳ ಚಂದವಾದಂತ ಕೀರ್ತನೆಗಳ ಪುಸ್ತಕದಲ್ಲಿ ನೋಡುವಾಗ ದಾವೀದ ದೇವರ ಬಗ್ಗೆ ಅದ್ಭುತವಾಗಿ ಒಂದು ಸುಂದರವಾದಂತ ರೀತಿಯಲ್ಲಿ, ಒಂದು ಸ್ವಚ್ಛವಾದ ಭಾವನೆಯಿಂದ, ಒಂದು ಯಥಾರ್ಥವಾದ ಭಾವನೆಯಿಂದ ತನ್ನ ಕೀರ್ತನೆಗಳನ್ನು ಬರೆಯುವಾಗ ಬಹಳ ಚಂದವಾಗಿ ಬರೀತಾನೆ. ದೇವರೇ, ನನ್ನನ್ನು ತಿಳಿದುಕೋ, ನನಗೆ ಉಪದೇಶ ಮಾಡು. ದೇವರೇ, ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದು ನನ್ನಲ್ಲಿ ನಾನು ಮಾಡುವಂತೆ ಮಾಡು, ಸಹಾಯ ಮಾಡು ಅನ್ನುವಂತ ಒಂದು ಕೂಗು ದಾವೀದನಿಗೆ. ಅದನ್ನ ಕಲ್ಕೊಂಡಿದ್ರಿಂದ ತನ್ನ ಮಗನಿಗೆ ಬಹಳ ಅದ್ಭುತಕರವಾಗಿ ಹೇಳ್ತಾನೆ. ಏನಂತಂದ್ರೆ, ಮಗನೇ, ನಿನ್ನ ಜೀವನದಲ್ಲಿ ನೀನು ಎಲ್ಲೇ ಹೋದ್ರು ಒಂದು ಥ್ಯಾಂಕ್ಫುಲ್ ಅಥವಾ ನೀನು ಪರ್ಫೆಕ್ಟ್ ಆಗಿ ನೀನು ಎಲ್ಲದರಲ್ಲಿ ಸರಿ ಇದೆ ಅನ್ನುವಂತ ಒಂದು ಕಾರ್ಯವನ್ನು ನೀನು ಹೊಂದಿಕೊಳ್ಬೇಕಾದ್ರೆ ಮೊದಲೇದಾಗಿ ನಿನ್ನ ಜೀವನದಲ್ಲಿ ದೇವರ ಕಾರ್ಯಗಳಲ್ಲಿ ಮತ್ತು ಸೈತಾನ ಅಂಧಕಾರ ಶಕ್ತಿಗಳಲ್ಲಿ ನೀನು ಧೈರ್ಯವಾಗಿ ಸೋತು ಹೋಗ್ಬೇಡ, ಬಿದ್ದು ಹೋಗ್ಬೇಡ, ಹಾಳು ಮಾಡಿಕೊಳ್ಬೇಡ, ಧೈರ್ಯವಾಗಿರು. ಯಾಕಂದ್ರೆ ನಿನ್ನ ದೇವರಾದ ಯೆಹೋವ ನಿನ್ನ ಜೊತೆ ಇರ್ತಾನೆ. ಮತ್ತೆ ನಿನ್ನ ಜೀವನದಲ್ಲಿ ನೀನು ನಿನ್ನ ಶರೀರದ ಮೂಲಕ, ಅಂದ್ರೆ ನಿನ್ನ ಪುರುಷ ಅನ್ನುವಂತ ಒಂದು ಭಾಗ್ಯವನ್ನು ನೀನು ಹೊಂದ್ಕೊಂಡಿ, ಅದರ ಮೂಲಕ ನೀನು ಹೋರಾಡು. ಅಂದ್ರೆ ಧೈರ್ಯವಾಗಿ ನಿನ್ನ ಶರೀರದ ಮೂಲಕ ನೀನು ಹೋರಾಡು. ಆದ್ರೆ ನಿನ್ನ ದೇವರಾದ ಯೆಹೋವನನ್ನು ನೀನು ಬಿಟ್ಬಿಡ್ಬೇಡ. ಮತ್ತೆ ಧರ್ಮಶಾಸ್ತ್ರನ ಸರಿಯಾಗಿ ಓದು. ನೀ ಎಲ್ಲೇ ಹೋದ್ರು ಕೃತಜ್ಞನಾಗಿವಿ. ಅದಕ್ಕೋಸ್ಕರ ಪ್ರೀತಿ ಉಳ್ಳ ದೇವರೇ, ಇವರ ಅಪ್ಪ ಮಗನ ಒಂದು ಇತಿಹಾಸ ಇವತ್ತು ಸಹ ಕೆಲವು ಯೂನಿವರ್ಸಿಟಿಗಳಲ್ಲಿ ಇವರ ಅಭ್ಯಾಸವನ್ನ ಮಾಡ್ತಾರೆ. ಯಾಕಂದ್ರೆ ಇವರು ದೇವರಿಗೆ ಮೆಚ್ಚುಗೆಯಾದಂತ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಅಪ್ಪ ದೇವರನ್ನ ಕೊಂಡಾಡಿದ, ಸಲ್ಮೋನ ಎಲ್ಲವನ್ನ ಅನುಭವಿಸಿದ, ಈ ಲೋಕದಲ್ಲಿ ಏನೇನು ಸಿಗ್ಬೇಕೋ ಅದೆಲ್ಲವನ್ನ ಅನುಭವಿಸಿದ, ಎಲ್ಲದರ ಬಗ್ಗೆ ವಿಚಾರಣೆ ಮಾಡಿದ. ಲಾಸ್ಟಿಗೆ ಒಂದು ಇರುವೆ ಹತ್ರನೂ ಹೋಗಿ ಕುತ್ಕೊಂಡು ಜ್ಞಾನ ಕಲ್ಕೊಂಡ. ಯಾಕಂದ್ರೆ ದೇವರು ಅವನಿಗೆ ಅಂಥ ಜ್ಞಾನವನ್ನು ಕೊಟ್ಟಿದ್ರು. ಆದ್ರೆ ಅವನು ಕೆಲವು ಸಮಯ ಅದನ್ನು ದುರುಪಯೋಗ ಪಡಿಸ್ಕೊಂಡ. ಮತ್ತೆ ತಿರುಗಿ ಲಾಸ್ಟ್ ಕೊನೆಯದಾಗಿ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಹೇಳಿ ತನ್ನ ಪ್ರಾಣ ಉಸಿರನ್ನ ಬಿಟ್ಟಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ಒಂದು ವಿಷಯ ಅಂದ್ರೆ ಸಲ್ಮೋನನ ಜೀವನವನ್ನು ನಾವು ನೋಡ್ಕೊಳ್ಳೋದಾದ್ರೆ, ಒಬ್ಬ ಲೌಕಿಕವಾದಂತ ಮನುಷ್ಯನ ಜೀವನ ಬಹಳ ಆಳವಾಗಿದ್ರೆ ಅವನು ಏನಾಗಿರ್ತಾನಂತಂದ್ರೆ, ಅವನ ಜೀವನದಲ್ಲಿ ಒಂದು ಏನು ಇಲ್ಲದಂತ ವ್ಯಕ್ತಿಯಾಗಿ ಕಾಣಲ್ಪಡ್ತಾನೆ. ಆದ್ರೆ ಒಬ್ಬ ಮನುಷ್ಯ ದೇವರಲ್ಲಿ ಇದ್ರೆ ಅವನು ಹೇಗಿರ್ತಾನೆ ಅನ್ನುವಂಥದ್ದನ್ನ ಸಲ್ಮೋನನ ಜೀವನ ಮೂಲಕ ನಾವು ಅರ್ಥ ಮಾಡಿಕೊಳ್ಬಹುದು. ಪ್ರಿಯರೇ, ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಯೆಹೋವನ ಮಾತುಗಳನ್ನ ನಾವು ಕೇಳುವರಾಗಿರ್ಬೇಕು. ಈ ಕಾರ್ಯಗಳನ್ನ ನಾವು ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವಾಗಿ ತನ್ನ ಕೃಪೆಯನ್ನು ತೋರಿಸಿ
ನಮ್ಮನ್ನ ನಡೆಸ್ತಾನೆ ಅನ್ನುವಂಥದ್ದನ್ನ ಸಲ್ಮೋನನ ಮತ್ತು ದಾವೀದನ ಜೀವನ ಚರಿತ್ರೆಯ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೇವೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ನಮಗೆ ಇವತ್ತು ಲೈಫ್ ಅಪ್ಲಿಕೇಶನ್ ಏನೆಂಬುದಾಗಿ ನೋಡುವಾಗ ದೇವರನ್ನ ಎಡಬಿಡದೆ ಕೊಂಡಾಡುವಾಗಿರ್ಬೇಕು. ಯಾವಾಗ ನಾವು ದೇವರನ್ನ ಬಿಟ್ಟು ಕೊಡ್ತೇವೋ ಆವಾಗ ಎಲ್ಲವನ್ನ ಹಾಳು ಮಾಡಿಕೊಳ್ತೇವೆ. ಯಾವಾಗ ದೇವರನ್ನ ಬಿಗಿಯಾಗಿ ಇಟ್ಕೊಳ್ತೇವೋ ಎಲ್ಲವೂ ತಿರುಗಿ ನಮಗೆ ಸಿಗುತ್ತೆ. ಅಂದ್ರೆ ಲೌಕಿಕ ಆಡಂಬರವಲ್ಲ, ಲೌಕಿಕ ಜೀವನವಲ್ಲ, ಕ್ರಿಸ್ತಿಯ ಜೀವನ, ಯೆಹೋವನಲ್ಲಿ ನೆಲೆಗೊಂಡಿರುವ ಜೀವನ ನಮಗೆ ದೊರಕುತ್ತದೆ ಎಂಬುದಾಗಿ ಈ ಒಂದು ಸ್ಟೋರಿ ಮೂಲಕ ನಾವು ಕಲಿತುಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಸಾಮುವೇಲ್ ಬಾಕ್ಯನಾಥನ್ ಅನ್ನುವಂತ ಒಬ್ಬ ಮಿಸ್ನೇರಿಯ ಜೀವನವನ್ನು ನೋಡುವಾಗ ಇವರು ಚಿಕ್ಕ ಪ್ರಾಯದಲ್ಲಿಯೇ, ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಇವರಿಗೊಂದು ಬಯಕೆ, ಆಶೆ ಏನಂತಂದ್ರೆ ನಾನು ಒಬ್ಬ ಸುವಾರ್ಥಿಕನಾಗಿರ್ಬೇಕು, ಸುವಾರ್ಥ ಸೇವೆಯನ್ನ ಮಾಡ್ಬೇಕು ಅನ್ನುವಂತ ಭಾವನೆಯನ್ನ ಹೊಂದಿದವರು. ಇವರ ಒಂದು ಕಾರ್ಯ ಬಹಳ ಚಿಕ್ಕ ವಯಸ್ಸಲ್ಲೇ ಪ್ರೇರಿತರಾಗಿದ್ರು. ನಾನು ಕ್ರಿಸ್ತಿಯ ಜೀವನದಲ್ಲಿ ಅನೇಕ ಕಾರ್ಯಗಳಲ್ಲಿ ನಂಬಿಕೆ ಇಡ್ತಾ ಇದ್ರು. ನಂಬಿಕೆಯನ್ನು ಇಟ್ಟುತ್ತಾ ಮತ್ತೆ ಸಮುದಾಯಗಳಿಗೆ ಸಹಾಯ ಮಾಡಲು ತಮ್ಮ ಜೀವನವನ್ನು ಮುಡುಪಾಗಿ ಇಡಲು ಇವರು ಕಾರಣವಾಯಿತು. ಅಂದ್ರೆ ಸಣ್ಣ ವಯಸ್ಸಲ್ಲಿಂದೇ ದೇವರ ಕರೆಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿ ಇವರಾಗಿದ್ದರು. ಯಾರೆಂಬುದಾಗಿ ನೋಡುವ ಸಾಮೇಲ್ ಬಾಕ್ಯನಾಥನ್. ಪ್ರಿಯರೇ, ಇವರ ಜೀವನದಲ್ಲಿ ಮೊದಲನೇದಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಡೀ ಅನ್ನುವಂತ ಒಂದು ಜೀವನ ಶೈಲಿಯನ್ನು ಇವರು ಬೆಳೆಸ್ಕೊಂಡಿದ್ರು. ಕ್ರಿಸ್ತಿಯ ಜೀವನದಲ್ಲಿ ನಾವು ಒಂದು ನಂಬಿಗಸ್ತರಾಗಿರ್ಬೇಕು, ನಂಬಿಕೆ ಇಡಬೇಕು, ನಂಬಿಕೆ ಇಡುತ್ತಾನೆ ಇರ್ಬೇಕು, ನಂಬಿಕೆಯನ್ನ ಇಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನೋಡೋದಕ್ಕೆ ಸಾಧ್ಯ. ಮತ್ತೆ ನಾವು ತಿರುಗಿ ಇಲ್ಲಿ ಓದುವಂತ ವಾಕ್ಯ ಭಾಗವನ್ನು ನೋಡುವ, ಇಲ್ಲಿ ಕೆಲವರ ಜೀವನ ಚರಿತ್ರೆಯನ್ನು ನೋಡುವಾಗ 20ನೇ ಶತಮಾನದ ಮಿಷನರಿಯವರಾಗಿರ್ತಾರೆ. 1993ರಲ್ಲಿ ಸ್ಥಾಪನೆಯಾದ ಭಾರತೀಯ ಸುವಾರ್ಥ ಸೊಸೈಟಿ, ಅಂದ್ರೆ ಇಂಡಿಯನ್ ಮಿಷನರಿ ಸೊಸೈಟಿ ಅನ್ನುವಂತ ಒಂದು ಸಂಸ್ಥೆಯಿಂದ ಈ ಸಂಸ್ಥೆ ಪ್ರಾರಂಭವಾಗಿತ್ತು. ಭಾರತದ ದೂರದ ಮತ್ತು ಸವಾಲಿನ ಪ್ರದೇಶಗಳಿಗೆ ಸುವಾರ್ತೆ ಸಾರಲು ಪ್ರಯತ್ನಿಸ್ತದೆ. ಅಂದ್ರೆ ಈ ಒಂದು IMS ಅನ್ನುವಂತ ಒಂದು ಮಿಷನರಿಯ ಒಂದು ಟಾರ್ಗೆಟ್ ಏನಂದ್ರೆ, ಎಲ್ಲಿ ದೇವರ ವಾಕ್ಯ ಸಾರಲ್ಪಟ್ಟಿದೆಯೋ ಅಥವಾ ಎಲ್ಲಿ ದೂರ ದೇಶದ ಉತ್ತರ ಭಾರತ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಜನರಿಗೆ ಸುವಾರ್ತೆ ಸಾರಲ್ಪಡದೇ ಇರುವಂತ ಸ್ಥಳಗಳಿಗೆ ಹೋಗಿ ಸವಾಲುಗಳನ್ನು ಎದುರಿಸುವಂತ ಮಿಷನರಿ ಸೇವೆ ಯಾವ್ದಪ್ಪ ಅಂದ್ರೆ IMS ಅಂದ್ರೆ ಭಾರತೀಯ ಸುವಾರ್ಥ ಸೊಸೈಟಿ ಎಂಬುದಾಗಿ ಕರೆಯಲ್ಪಡ್ತದೆ. ಇದರಲ್ಲಿ ಇವರು ಒಂದು ಪ್ರದೇಶವಾದಂತ ಆಂಧ್ರ ಪ್ರದೇಶದ ಡೋರ್ನಕಲ್ ಎಂಬ ಪ್ರದೇಶಕ್ಕೆ ಹೋಗ್ತಾರೆ. ಇಲ್ಲಿ ಕಾಡು ಪ್ರಾಣಿಗಳು ವಾಸಿಸುವ ದಟ್ಟವಾದ ಕಾಡುಗಳಿಂದ ಕೂಡಿತ್ತು. ಇದರ ಬಿಸಿಲಿನ ಉಷ್ಣತೆ ಮತ್ತು ರಾತ್ರಿ ದರೋಡೆಕೋರತನ ಕುಖ್ಯಾತವಾಗಿತ್ತು. ಈ ಒಂದು ಸ್ಥಳ ಬಹಳ ಒಂದು ಮೃಗಗಳು ಮತ್ತೆ ಕಾಡು ಪ್ರಾಣಿಗಳು, ದರೋಡೆಕೋರರು ಕುಖ್ಯಾತವಾಗಿತ್ತು. ಈ ಭಯಾನಕ ಪರಿಸ್ಥಿತಿಗಳ ಹೊರತಾಗಿ ಮರತ್ತುಕುಲಂ ಬಾಕ್ಯನಾಥನ್ ಡೋರ್ನಕಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. IMSನ ಮೊದಲ ಸುವಾರ್ಥಿಕರಾಗಿ ಧೈರ್ಯದಿಂದ ಸ್ವಯಂ ಸೇವಕರಾದರು. ಅವರು 3 ವರ್ಷಗಳ ಅಧಿಕಾರಾವಧಿಯಲ್ಲಿ ಅವರು 23 ಪುರುಷರು ಮತ್ತು 33 ಯುವಕರನ್ನ ಬ್ಯಾಪ್ಟಿಸಮ್ ಮಾಡ್ತಾರೆ. 300ಕ್ಕೂ ಅಧಿಕ ಜನರು ಬಿಷಪ್ ಎಡ್ವೈಟ್ ಅವರ ಮಾರ್ಗದರ್ಶನದಲ್ಲಿ ಬ್ಯಾಪ್ಟಿಸಮ್ಗೆ ಸಿದ್ಧತೆ ನಡೆಸಿದ್ರು. ಬಾಕ್ಯನಾಥನ್ ಅವರ ಭೌತಿಕ ಬೆಂಬಲಕ್ಕಿಂತ ಆಧ್ಯಾತ್ಮಿಕ ಶಕ್ತಿಯನ್ನ ಅವರು ಒತ್ತಿ ಹೇಳ್ತಾ ಇದ್ರು. ಸ್ಪಿರಿಚುಯಾಲಿಟಿಯನ್ನ ಅವರು ಒತ್ತಿ ಹೇಳ್ತಾ ಇದ್ರು. ಮತ್ತೆ ಹೊಸ ಮಾನಸಾಂತರಗೊಂಡವರಿಗೆ ಕ್ರಿಸ್ತ ಯೇಸುವಿನಲ್ಲಿ ತಮ್ಮ ನಂಬಿಕೆ ಮಾತ್ರ ಅವಲಂಬಿಸಲು ಕಲಿಸ್ತಾ ಇದ್ರು. ಅವರ ಅಡಿಪಾಯದಲ್ಲಿ ಕೆಲಸದ ಪ್ರದೇಶದಲ್ಲಿ, ಕೆಲಸದ ಸಮುದಾಯಗಳಲ್ಲಿ ಗೌರವಯುತ ಬೆಳವಣಿಗೆಗೆ ದಾರಿ ಮಾಡಿಕೊಟ್ರು. ಈ ಅಡಿಪಾಯದ ಮೇಲೆ ನಿರ್ಮಿಸಿದ್ರು. 1912ರಲ್ಲಿ ಆಂಗ್ಲಿಕನ್ ಕಮ್ಯುನಿನಲ್ಲಿ ಮೊದಲ ಭಾರತೀಯ ಬಿಷಪರಾದಂತ ವೇದನಾಯಗನ್ ಸಾಮುವೇಲ್ ಮತ್ತು ಅಜೇರಿಯಾ ಬಿಷಪ್ ಅವರ ವ್ಯಾಪ್ತಿಯಲ್ಲಿ ಇವರು ಸೇವೆಯನ್ನ ವಿಸ್ತರಿಸಿಕೊಂಡ್ರು. ಅದು ಮಾತ್ರವಲ್ಲದೆ ಇವರ ನಾಯಕತ್ವದಲ್ಲಿ ಡೋರ್ನೆಕಲ್ ಡಯಾಸಿಸ್ ಮಾನಸಾಂತರಗೊಂಡವರ ಸಂಖ್ಯೆಯಲ್ಲಿ ಗೌರವಿತ ಹೆಚ್ಚಳ ಕಂಡಿತು. 1945ರಲ್ಲಿ ಅವರ ಮರಣದ ಹೊತ್ತಿಗೆ 8,000ದಿಂದ 2,30,000ಕ್ಕಿಂತ ಹೆಚ್ಚಾಯಿತು. ಅಜೇರಿಯಾ ಮತ್ತು ಇವರ ಪ್ರಯತ್ನಗಳ ಸ್ಥಳೀಯ ಸಭೆಯನ್ನ ಬಲಪಡಿಸಿದ. 1997ರಲ್ಲಿ ದಕ್ಷಿಣ ಭಾರತದ ಸಭೆಯ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿವಿಧ ಪ್ರೊಟೆಸ್ಟೆಂಟ್ ಪಂಗಡಗಳನ್ನ ಒಂದೇ ಸಭೆಯ ಸಂಸ್ಥೆಯಾಗಿ ಒಗ್ಗೂಡಿಸಿತು.
ಇಂದು ಈ ಸುವಾರ್ತೆಗಳಲ್ಲಿ ಪರಂಪರೆ ಅಸ್ತಿತ್ವದಲ್ಲಿ ಈ ಪ್ರದೇಶಗಳಲ್ಲಿ ನಿರಂತರ ಸುವಾರ್ತಾ ಬೋಧನಾ ಪ್ರಯತ್ನಗಳನ್ನ ಪ್ರೇರೇಪಿಸುತ್ತದೆ. ಪ್ರಿಯರೇ, ಬಹಳ ಈ 1947ರಲ್ಲಿ CSI ಅಂದ್ರೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅನ್ನುವಂತ ಸಭೆ ಕ್ರಿಯೇಟ್ ಆಯ್ತು. ಹೆಂಗ್ ಕ್ರಿಯೇಟ್ ಆಯ್ತು ಎಂಬುದಾಗಿ ನೋಡುವಾಗ ಬಹಳ ಸಂಸ್ಥೆಗಳು ಅಲ್ಲಲ್ಲಿ ಸಣ್ಣ ಸಣ್ಣ ಸಂಸ್ಥೆಗಳೆಲ್ಲ ಸೇರಿ ಸೇವೆಯನ್ನು ಸಲ್ಲಿಸ್ತಾ ಇದೆ. IMS, ಮೆಥೋಡಿಸ್ಟ್ ಕೆಲವು ಮಾತ್ರ ಸೇರ್ಕೊಂಡು, ಕೆಲವು ಮಾತ್ರ ಅಮೆರಿಕನ್ ಮೆಥೋಡಿಸ್ಟ್ ಸೇರ್ಕೊಳ್ಳಿಲ್ಲ, ಇನ್ನಿತರ ಬೇರೆ ಮೆಥೋಡಿಸ್ಟ್ ಸೇರ್ಕೊಂಡು, ಮತ್ತೆ ಪಾರ್ಷಲ್ ಮಿಷನ್, ಮತ್ತೆ ಲಂಡನ್ ಮಿಷನ್, ಈ ರೀತಿ ಅನೇಕ ಸಣ್ಣ ಸಣ್ಣ ಪಂಗಡಗಳಾಗಿ ಬ್ರಿಟಿಷರು ಇರುವಂತ ಸಮಯದಲ್ಲಿ ಮಾಡಿದಂತ ಕೆಲವು ಚಿಕ್ಕ ಚಿಕ್ಕ ಸಂಸ್ಥೆಗಳಲ್ಲಿ ಮಿಸ್ನೇರಿಗಳು ಮಾಡಿದಂತ, ಬ್ರಿಟಿಷ್ ಅಲ್ಲ, ಮಿಸ್ನೇರಿಗಳು ಮಾಡಿದಂತ ಚಿಕ್ಕ ಪುಟ್ಟ ಸಂಸ್ಥೆಗಳೆಲ್ಲ ಸೇರಿ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಹೇಳಿ ಆ ದಿನದಲ್ಲಿ 1947ರಲ್ಲಿ ದಕ್ಷಿಣ ಭಾರತ ಸಭೆಗಳು ಎಂಬುದಾಗಿ ಉದ್ಭವವಾಯಿತು. ಅದೇ ತರ ಉತ್ತರ ಭಾರತ ಸಭೆಗಳು ಎಂಬುದಾಗಿ ಸಹ ಕ್ರಿಯೇಟ್ ಆಗಿದೆ. ಇದು ಇವರ ಒಂದು ಸೇವೆಯಲ್ಲಿ ಅನೇಕ ಜನರು ರಕ್ಷಣೆ ಮಾರ್ಗಕ್ಕೆ ಬರಲಿಕ್ಕೆ ಪ್ರಾರಂಭವಾದ ಸಾಮುವೇಲ್ ಬಾಕನಾಥನ್ ಅವರ ಜೀವನದಲ್ಲಿ ಅವರು ಮಾಡಿದಂತ ಮಿಷನರಿಯ ಸೇವೆಯ ಕುರಿತು ಅನೇಕ ಜನರು ಸಣ್ಣ ಪುಟ್ಟ ಎಲ್ಲಿ ಬೇಕಲ್ಲಿ ಕ್ರಿಸ್ತಿಯ ಉಜ್ಜೀವನ ಪ್ರೇರೇಪಿತವಾಯಿತು. ವಿಶೇಷವಾಗಿ ಬಾಕನಾಥನ್ ಅವರ ಸಮಯದಲ್ಲಿ, ಆಜರಿಯ ಬಿಷಪ್ ಅವರ ಸಮಯದಲ್ಲಿ, ಮತ್ತು ವಿಶೇಷವಾಗಿ ಎಡ್ವೈಟ್ ಅವರ ಮಿಷನರಿ ಸೇವೆಯಲ್ಲಿ, ಮತ್ತು ವಿಶೇಷವಾಗಿ ಯಾರು ಎಂಬುದಾಗಿ ನೋಡುವ ಸಮಯದಲ್ಲಿ ವೇದನಾಯಗನ್ ಅನ್ನುವಂತ ಒಬ್ಬ ಬಿಷಪ್ ಮೂಲಕ ಬಹಳ ಜನ ಕೆಲವು ಆದಿ ಅಂದ್ರೆ 1997ರ ಪ್ರಾಂತ್ಯದ ಇರುವಂತ ಜನರು ಬಹಳ ಒಂದು ಅದ್ಭುತಕರವಾದಂತ ಸೇವೆಯನ್ನು ಮಾಡಿದ್ರು. ಇವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಆ ದಿನಮಾನದಲ್ಲಿ CSI ಅನ್ನುವಂತ ಒಂದು ಚರ್ಚ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಸಭೆಗಳು ಎಂಬುದಾಗಿ ಧೈರ್ಯಗೊಂಡು. ಪ್ರಿಯರೇ, ಯೇಸುವಿನ ಹೆಸರಿನಲ್ಲಿ ಇನ್ನೂ ಕೇಳುವವರೊಂದಿಗೆ ನೀವು ಧೈರ್ಯದಿಂದ ಹಂಚಿಕೊಳ್ಳಲು ಸಿದ್ಧರಾಗಿರ್ಬೇಕು. ದೇವರು ನಮಗೆ ಮಾಡಿದ ಸಹಾಯವನ್ನ ಮತ್ತೊಬ್ಬರಿಗೆ ಹೇಳುವುದರಲ್ಲಿ ನಾವು ಧೈರ್ಯವಾಗಿರ್ಬೇಕು. ಇವತ್ತಿನ ದಿನಮಾನದಲ್ಲಿ ನಿಮಗೆ ಒಂದು ಸುವಾರ್ತೆ ಸೇವೆಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಕ್ರಿಶ್ಚಿಯನ್ ಅಂದ ತಕ್ಷಣನೇ ಅವರು ಒಂದು ಟೈಟಲ್ ನಮಗೆ ಕೊಡ್ತಾರೆ. ಆ ದಿನಮಾನದಲ್ಲಿ ಹಳೆಯ ದಿನಗಳಲ್ಲಿ ನಮಗೆ ಹೇಳೋರು ಕ್ರೈಸ್ತರಂದ್ರೆ ಹಬ್ಬ, ಇವರು ಒಳ್ಳೆಯವರು, ನಂಬಿಗಸ್ತರು, ಸರಿಯಾಗಿರ್ತಾರೆ, ಕರೆಕ್ಟ್ ಆಗಿರ್ತಾರೆ, ಪರ್ಫೆಕ್ಟ್ ಆಗಿರ್ತಾರೆ, ಪಾಪವನ್ನು ಮಾಡೋದಿಲ್ಲ, ಪಾಪವನ್ನು ತ್ಯಜಿಸ್ತಾರೆ ಎಂಬುದಾಗಿ ಹೇಳೋರು. ಬಟ್ ಈಗ ಒಂದು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕ್ರಿಶ್ಚಿಯನ್ ಅಂದ ತಕ್ಷಣ ಇವರು ಕನ್ವೆಕ್ಟೆಡ್ ಎಂತ ವ್ಯಕ್ತಿನೇ ಹೋಗಿ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡ್ರೆ ಇವ್ರು ಕನ್ವೆಕ್ಟೆಡ್ ಎಂಬುದಾಗಿ ಕನ್ವೆಕ್ಟ್ ಅನ್ನುವಂಥ ಶಬ್ದವನ್ನ, ಮತಾಂತರ ಅನ್ನುವಂಥ ಶಬ್ದವನ್ನ ಬಹಳ ಅಧಿಕವಾಗಿ ಉಪಯೋಗಿಸ್ತಾ ಇರೋದನ್ನು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಆದ್ರೂ ಸಹ ಈ ದಿನದಲ್ಲಿ ನಾವು ಧೈರ್ಯದಿಂದಿದ್ದು ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ನಾವು ಸಿದ್ಧರಿರ್ಬೇಕು ಅನ್ನುವಂಥದ್ದನ್ನ ಈ ಒಂದು ವಾಕ್ಯ ಸಂದೇಶದಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಸೇವೆಯನ್ನ ನಾವು ಸ್ವೀಕರಿಸಬೇಕು. ದೇವರು ನಮಗೆ ಕೊಡುವ ಸೇವೆಯನ್ನ ನಾವು ಸ್ವೀಕರಿಸಬೇಕು. ಹೇಗೆ ನಾವು ಅಂಗಿಯನ್ನು ಧರಿಸಿಕೊಳ್ತೀವೋ ಹಾಗೆ ದೇವರು ನಮಗೆ ಕೊಟ್ಟ ಕರೆಯನ್ನ ನಾವು ಪ್ರತಿ ದಿವಸ ಸ್ವೀಕಾರ ಮಾಡಬೇಕು. ಸುವಾರ್ತೆಯ ಕೆಲಸದ ನಿಸ್ವಾರ್ಥತೆ ಪ್ರತಿಬಿಂಬಿಸುವ ಮೂಲಕ ನಿಮ್ಮ ಸಮುದಾಯಗಳಲ್ಲಿ ಇತರರಿಗೆ ಸೇವೆ ಸಲ್ಲಿಸಲು ಅವಕಾಶಗಳನ್ನ ನಾವು ಹುಡುಕಿಕೊಳ್ಬೇಕು. ಇವತ್ತು ನಾವು ಕರಪತ್ರ ಹಂಚಲಿಕ್ಕೆ ಆಗ್ತಾ ಇಲ್ಲ, ಬಟ್ ಬೇರೆ ವಿಧವಾದಂಥ ಸೇವೆಯನ್ನ ನಾವು ಮಾಡಬಹುದು. ಏನಂದ್ರೆ ಮಾತಿನ ಮೂಲಕ, ಕೆಲವು ಸಹಾಯದ ಮೂಲಕ, ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಕುಂತುಕೊಂಡು ಮಾತಾಡುವುದರ ಮೂಲಕ, ಅವರ ಮೇಲೆ ನಮ್ಮ ಕೈಗಳನ್ನ ಹಾಕಿ ಹಂಚುವುದರ ಮೂಲಕ, ಇಲ್ಲಿ ಅದೇ ಹೇಳ್ತಾರೆ, ನಿಸ್ವಾರ್ಥತೆಯನ್ನ ಪ್ರತಿಬಿಂಬಿಸುವ ಮೂಲಕ ನಿಮ್ಮ ಸಮುದಾಯದಲ್ಲಿ ಇತರರಿಗೆ ಅಂದ್ರೆ ಮತ್ತೊಬ್ಬರಿಗೆ ಸ್ವಾರ್ಥ ಸೇರುವ ಅವಕಾಶಗಳನ್ನ ಹುಡುಕ್ತಾ ಇರ್ಬೇಕು. ಪ್ರತಿದಿನ ಒಬ್ಬ ದೇವಭಕ್ತರಿಗೆ ಹೇಳ್ತಾರೆ, ಮನೆಯಿಂದ ಹೊರಟ ತಕ್ಷಣ ಅವರು ಒಂದು ಮೊಣಕಾಲೂರಿ ಪ್ರೇಯರ್ ಮಾಡಿ ಹೊರಗೆ ಹೋಗೋರಂತ. ಏನಂತ ಪ್ರೇಯರ್ ಮಾಡೋದು ಅಂದ್ರೆ, ಸ್ವಾಮಿ, ಈ ದಿನ ನಾನು ಒಬ್ರಿಗಾದ್ರೂ ಸುವಾರ್ತೆ ಸಾರ್ಬೇಕೆಂಬುದಾಗಿ ಬಹಳದಿಂದ ಕಣ್ಣೀರಿನಿಂದ ಪ್ರೇಯರ್ ಮಾಡಿ ಹೋಗೋರಂತ. ಆ ದಿನ ಅವರು ಸುವಾರ್ತೆ ಸಾರೋವರೆಗೂ ಅವರಿಗೆ ಸಮಾಧಾನನೇ ಇರ್ತಾ ಇರಲಿಲ್ಲ. ಬೇಗ ನಾನು ಸಾರ್ಬೇಕು, ಈ ಸ್ವಾಮಿನ ಯಾರಿಗಾದ್ರೂ ಒಬ್ರಿಗೆ ಕೊಡ್ಬೇಕಂತ ಹೇಳಿ ಹುಡುಕ್ತಾ ಇದ್ರು, ತವಕ ಪಡ್ತಾ ಇದ್ರು. ಅವ್ರ ಹೃದಯದಲ್ಲಿ ಬರೇ ಅದೇ ಯೋಚನೆ. ದೊಡ್ಡ ಒಂದು ಉದ್ಯೋಗದಲ್ಲಿ ಇದ್ರಂತೆ ಅವರು, ಭಯಂಕರವಾದಂತ ಒಂದು ಭಾರತ ದೇಶದಲ್ಲೇ ಒಂದು ಅಡ್ಮಿನಿಯಾಗಿ ಸೇವೆ ಮಾಡಿದ್ರಂತೆ. ಬಟ್ ಅವರ ಒಂದು ಜೀವನ ಏನಾಗಿತ್ತಂದ್ರೆ, ನಾನು
ಪ್ರತಿ ದಿವಸ ಒಬ್ಬರಿಗೆ ಯೇಸುವಿನ ಬಗ್ಗೆ ಹೇಳ್ಬೇಕನ್ನುವಂತ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ರು. ಪ್ರಿಯರೇ, ನಮಗೆ ಎಷ್ಟೊಂದು ಅವಕಾಶಗಳನ್ನ ದೇವರು ಕಲ್ಪಿಸಿಕೊಡ್ತಾರೆ. ನಾವು ಅದನ್ನ ಅವಾಯ್ಡ್ ಮಾಡದೆ ಆ ಅವಕಾಶಗಳನ್ನ ನಾವು ಮತ್ತೊಬ್ಬರಿಗೆ ತಿಳಿಸೋಣ ಮತ್ತು ನಿಮ್ಮ ನಂಬಿಕೆಯನ್ನು ಹಂಚಿಕೊಳ್ಳಿ. ನಮ್ಮ ನಂಬಿಕೆಯನ್ನು ನಾವು ಹಂಚಿಕೊಳ್ಬೇಕು. ನೋಡ್ರಿ, ಈ ಸಾಮ್ಯಲ್ ಬ್ಯಾಕನಾಥನ್ ಅವರಂತ ಜೀವಿತದಲ್ಲಿ ಒಂದು ಸುಂದರವಾದಂತ ಒಂದು ಏನಂದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಡಿ ಅನ್ನುವ ಒಂದು ವಿಶೇಷತೆಗೆ ಪ್ರಾಮುಖ್ಯವಾದಂತ ಒಂದು ಹೆಸರುವಾಸಿಯಾದವರು. ನೋಡ್ರಿ, ಅವ್ರ ಜೀವನದಲ್ಲಿ ನಂಬಿಕೆಯನ್ನು ಹಂಚಿಕೊಳ್ಳೋದು. ಇವತ್ತು ನಾವು ಸಹ ನಮ್ಮ ಜೀವನದಲ್ಲಿ ನಂಬಿಕೆಯನ್ನು ಹಂಚಿಕೊಳ್ಬೇಕು. ನಿಮ್ಮ ನಂಬಿಕೆಗಳ ಬಗ್ಗೆ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಿ. ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬಯಸುವವರಿಗೆ ಬೆಂಬಲ ಮತ್ತು ಮಾರ್ಗದರ್ಶನ ನೀಡಿ ಅಂತ ಹೇಳ್ತದೆ. ನಮ್ಮ ಜೀವಿತದಲ್ಲಿ ನಾವು ನಂಬಿಕೆಯನ್ನು ಹಂಚಿಕೊಳ್ಳೋದು. ದೇವರು ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಎಬ್ಬಿಸಿದ್ದಾನೆ, ಈ ನನ್ನ ಒಂದು ಪರಿಸ್ಥಿತಿಯಲ್ಲಿ ಎಬ್ಬಿಸಿದ್ದಾನೆ. ಎಷ್ಟೋ ಜನರು ತಮ್ಮ ಸಾಕ್ಷ್ಯವನ್ನು ಹೇಳುವಾಗ ಕಣ್ಣೀರು ಬಂದ್ಬಿಡುತ್ತೆ. ಯಾಕಂದ್ರೆ ಅವರು ಅಂತಹ ಒಂದು ನಂಬಿಕೆಯನ್ನು ದೇವರೊಂದಿಗೆ ಹಂಚಿಕೊಂಡಿರ್ತಾರೆ. ಇತರರಿಗೆ ಹಂಚಿಕೊಳ್ಳುವುದಕ್ಕೆ ಅವರು ಆಸಕ್ತರಾಗಿರ್ತಾರೆ. ಪ್ರಿಯರೇ, ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ನಂಬಿಕೆಯನ್ನ ಮತ್ತೊಬ್ಬರಿಗೆ ಹಂಚಿಕೊಳ್ಳೋಣ. ಮತ್ತು ಮೂರನೇದಾಗಿ, ನ್ಯಾಯಕ್ಕಾಗಿ ನಾವು ವಕೀಲರಂತೆ ಇರೋಣ. ನ್ಯಾಯಕ್ಕಾಗಿ ನ್ಯಾಯಾಧಿಪತಿಗಳಾಗಿರೋಣ. ಕಷ್ಟದ ಅಂಚಿನಲ್ಲಿ ಇರುವವರಿಗೆ ಪರವಾಗಿ ನಿಂತು ಸಮಗ್ರ ಮತ್ತು ನ್ಯಾಯಯುತ ಸಮಾಜವನ್ನು ರಚಿಸಲು ಕೆಲಸ ಮಾಡ್ಬೇಕಂತ. ನಾವು ಇದನ್ನ ಹಂಚಿಕೊಳ್ಬೇಕಂತ, ನ್ಯಾಯವಾಗಿರ್ಬೇಕು. ಅದಕ್ಕೆ ದಾವಿದ ಬೆಳಗ್ಗಿನ ಸಮಯದಲ್ಲಿ ಎದ್ದಾಗ ಒಂದು ಪ್ರೇಯರ್ ಮಾಡ್ತಾನೆ. ಕೀರ್ತನೆಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಚನಕ್ಕೆ ಹೇಳ್ತಾನೆ, ನ್ಯಾಯವನ್ನ ಸ್ಥಾಪಿಸುವ ದೇವರೇ ನನ್ನ ಮೊರೆಯನ್ನ ಕೇಳು. ಅಂದ್ರೆ ನೀನು ನ್ಯಾಯಾಧಿಪತಿ, ನೀನು ನ್ಯಾಯವಂತ ದೇವರು, ನೀನು ನ್ಯಾಯವುಳ್ಳ ದೇವರು, ನಿನಗೆ ಎಲ್ಲ ಗೊತ್ತಿದೆ. ಆದ್ರೆ ನಾನು ನಿನ್ನನ್ನು ಪ್ರಾರ್ಥಿಸ್ತೇನೆ, ನಾನು ಹೆಂಗಿರ್ಬೇಕು ಅನ್ನೋದನ್ನ ನೀನು ಕಲಿಸು. ನ್ಯಾಯವನ್ನು ಸ್ಥಾಪಿಸುವ ದೇವರೇ ನನ್ನ ಮೊರೆಯನ್ನು ಕೇಳು. ಯಾಕಂದ್ರೆ ನೀನು ನ್ಯಾಯವಾಗಿದೆಯಾ. ನಾನು ಎಷ್ಟು ಪ್ರಯಾಸ ಪಡ್ತೇನೋ ನೀನು ಅಷ್ಟು ನನಗೆ ಕೊಡ್ತೀಯ. ನಾನು ಎಷ್ಟು ನಿನ್ನನ್ನು ಬೇಡಿಕೊಳ್ತೇನೋ ಅಷ್ಟೇ ಪ್ರತಿಫಲವನ್ನು ನನಗೆ ಕೊಡ್ತೀಯ ಎಂಬುದಾಗಿ ಅಲ್ಲಿ ಕೇಳಿಕೊಳ್ಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ಒಂದು ಸುಂದರವಾದಂತ ಕಾರ್ಯ ಏನೆಂಬುದಾಗಿ ನೋಡುವ ಸಮಯದಲ್ಲಿ ನಾವು ನ್ಯಾಯಯುತವಾಗಿರ್ಬೇಕು. ನಮ್ಮ ಕೆಲಸ ಎಷ್ಟು ಅಷ್ಟು ದೇವರ ಸಮ್ಮುಖದಲ್ಲಿ ಕೇಳ್ಬೇಕು. ಅದನ್ನ ಬಿಟ್ಟು ನಾವು ಸ್ವಲ್ಪ ಕೆಲಸ ಮಾಡಿ ಬಹಳ ನಿರೀಕ್ಷೆಯನ್ನು ಇಡಬಾರದು. ನನ್ನ ಜೀವನದಲ್ಲಿ ಒಂದು ಸಣ್ಣ ಸಾಕ್ಷಿ ಏನೆಂಬುದಾಗಿ ನೋಡುವಾಗ, ನಾನು SSLC ಎಕ್ಸಾಮ್ ಏನು ಓದ್ಕೊಂಡಿರ್ಲಿಲ್ಲ, ಏನು ಬರೀಲಿಕ್ಕೆ ನನಗೆ ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ, ಮತ್ತೆ ಮ್ಯಾಥ್ಸ್ ಸಹ ಸರಿಯಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಈ ಸಬ್ಜೆಕ್ಟ್ಗಳು ನನಗೆ ಬಹಳ ಕಷ್ಟಕರವಾಗಿತ್ತು. ಆದ್ರೆ ನಾನು ಪ್ರಯಾಸ ಪಡ್ತಾ ಇದ್ದೆ. ಬಟ್ ನಮಗೆ ಎಷ್ಟು ಹೇಳಿದ್ರು ನಮ್ಮ ತಲೆಗೆ ಹೋಗ್ತಾ ಇರ್ಲಿಲ್ಲ. ಓದಿದ್ರು ಅವು ನಮ್ಮ ಒಳಗಡೆ ಹೋಗ್ತಾ ಇರ್ಲಿಲ್ಲ. ಬಟ್ ನನಗೆ ಗೊತ್ತಿತ್ತು ನಾನು ಸ್ವಲ್ಪ ಓದಿದ್ದೇನೆ ಅನ್ನುವಂಥದ್ದು, ಸ್ವಲ್ಪ ನನಗೆ ಗೊತ್ತಿದೆ, ಸ್ವಲ್ಪ ನಾನು ಪ್ರಯಾಸ ಪಟ್ಟಿದ್ದೇನೆ ಅಂತಂದು ಹೇಳಿ ಇದು ಮಾಡಿ ಏನಾಗ್ಬಿಡುತ್ತೆ ಎಂಬುದಾಗಿ ನೋಡುವಾಗ SSLC ಎಕ್ಸಾಮ್ ಪ್ರಾರಂಭ ಆಯ್ತು. ಪ್ರಾರಂಭ ಆದಾಗ ನಾನು ಹೋಗಿ ನಂಬರ್ ಎಲ್ಲ ನೋಡ್ಕೊಂಡು ಬಂದೆ. ಸ್ಕೂಲ್ಗೆ ಹೋಗಿ, ನಮ್ಮ ಹಾಸ್ಟೆಲ್ ಬಾಜುನೇ ಇತ್ತು ಸ್ಕೂಲು, ಅಲ್ಲಿ ಹೋಗಿ ನಂಬರ್ ಎಲ್ಲ ನೋಡ್ಕೊಂಡು ಬಂದೆ. ನೋಡ್ಕೊಂಡ್ಬಂದು ನನಗೆ ಬಹಳ ನಂಬರ್ ನೋಡಿದ ತಕ್ಷಣ ನನಗೆ ಬಹಳ ಬೇಜಾರಾಯ್ತು. ನಾ ಏನು ಓದ್ಕೊಂಡಿಲ್ಲ, ನಾನು ಹೆಂಗ್ ಬರೀಲಿ ಅಂತ ಹೇಳಿ ಹೋಗಿ ನಾನು ಮೊಣಕಾಲೂರಿ 1 ತಾಸು ಹಾಸ್ಟೆಲಲ್ಲಿ ಮೊಣಕಾಲೂರಿ ಪ್ರೇಯರ್ ಮಾಡಿ, ದೇವ್ರೆ, ನಾನು ಎಷ್ಟು ಓದಿದ್ದೇನೆ ಅಷ್ಟೇ ಪ್ರತಿಫಲ ಕೊಡು, ನನಗೆ ಜಾಸ್ತಿ ಬೇಡ, ನನಗೆ ಕಡಿಮೆನೂ ಬೇಡ, ಜಾಸ್ತಿನೂ ಬೇಡ. ನಾನು ಎಷ್ಟು ಪ್ರಯಾಸ ಪಟ್ಟೇನಿ ಅನ್ನೋದು ನಿನಗೆ ಗೊತ್ತಿದೆ. ನಿನಗೆ ಗೊತ್ತಿದೆ ಸ್ವಾಮಿ, ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ. ಅದೇ ತರ ನನ್ನ ಎಕ್ಸಾಮ್ ಬರೆದ ಮೇಲೆ ನನಗೆ ರಿಸಲ್ಟ್ ಕರೆಕ್ಟ್, ನನಗೆ ಯಾವ ಸಬ್ಜೆಕ್ಟ್ ನಾನು ವೀಕ್ ಇದ್ದು ಅದನ್ನು ಕರೆಕ್ಟ್ ಆಗಿ 35 ಬಿದ್ದಿದೆ. ಇಂಗ್ಲಿಷ್ 35, ಮ್ಯಾಥ್ಸ್ 35, ಉಳಿದಂಥವೆಲ್ಲವೂ ಚೆನ್ನಾಗಿ ನನಗೆ ಗೊತ್ತಿತ್ತು, ಚೆನ್ನಾಗಿ ಮಾಡಿದೆ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ ಕ್ವಾಲಿಟಿಗೆ ತಕ್ಕಂಗೆ ದೇವರ ಹತ್ರ ಕೇಳ್ಬೇಕು. ನಾವೇನ್ ಕಷ್ಟಪಟ್ಟಿದ್ದೇವೋ ಅದನ್ನ ದೇವರ ಹತ್ರ ಕೇಳ್ಬೇಕು. ಅದನ್ನ ಬಿಟ್ಟು ಮಿಗಿಲಾಗಿ ಕೇಳ್ಬಾರ್ದು. ನ್ಯಾಯವಾಗಿರ್ಬೇಕು. ದೇವರ ಸಮ್ಮುಖದಲ್ಲಿ ನ್ಯಾಯವಾದ ಪ್ರಾರ್ಥನೆಗಳನ್ನ ಮಾಡ್ಬೇಕು. ಅನ್ಯಾಯದ ಪ್ರಾರ್ಥನೆಗಳನ್ನ ಮಾಡಬಾರ್ದು. ಅನ್ಯಾಯ ರೀತಿಯಾದಂತ ಯೋಜನೆಗಳನ್ನು ಮಾಡಬಾರ್ದು. ನಾವೆಷ್ಟು ಪ್ರಯಾಸ ಪಡ್ತೇವೋ ಅಷ್ಟು ಪ್ರತಿಫಲವನ್ನ ಕೊಡು ಎಂಬುದಾಗಿ ಕೇಳ್ಬೇಕು. ಒಂದೇನೆಂಬುದಾಗಿ ನೋಡುವಾಗ ನಾವೆಲ್ಲರಡಲ್ಲಿದ್ವಿ. ಅಲ್ಲಿ ಅನಾಶಾಲಿ KNH ಹಾಸ್ಟೆಲ್ ಇದೆ. ಎಲ್ಲ ಹಾಸ್ಟೆಲಲ್ಲಿ ಒಂದು 10 ಮಕ್ಕಳಿದ್ವಿ. 10 ಮಕ್ಕಳು ನಾವು ದಡ್ಡ್ರಂದ್ರೆ ದಡ್ಡ್ರು ಆ ವರ್ಷ ಎಕ್ಸಾಮ್ ಬರೆಯೋ SSLC. ಬಟ್ ದೇವರು ನಾನು ಪ್ರಾರ್ಥನೆ ಮಾಡಿದ ಒಂದು ಕಾರ್ಯಕ್ಕೆ ನಾವು ಒಬ್ಬನೇ ಪಾಸ್ ಆದೆ, ಉಳಿದವರೆಲ್ಲ ಫೇಲ್ ಆದ. ಇದನ್ನ ನಾನು ನೆನೆಸಿಕೊಳ್ಳುವಾಗ ಪ್ರಾರ್ಥನೆಯಲ್ಲಿ ಅಷ್ಟು ಬಲವಿದೆ. ನಾವು ಪ್ರೇಯರ್ ಮಾಡುವಾಗ ನ್ಯಾಯಯುತವಾದಂತ ಪ್ರಾರ್ಥನೆ ಯಾರು ಮಾಡ್ತಾರೋ
ಅವರಿಗೆ ದೇವರು ಪ್ರತಿಫಲವನ್ನ ಕೊಡ್ತಾನೆ. ನಾನು ಎಷ್ಟು ಬೇಡ್ಕೊಂಡಿದ್ದೇನೋ, ನಾನು ಎಷ್ಟು ಪ್ರಯಾಸ ಪಟ್ಟಿದ್ದೇನೋ ಅಷ್ಟು ಕೊಡು ಅನ್ನುವಂತ ನ್ಯಾಯಯುತವಾದಂತ ಪ್ರಾರ್ಥನೆಗಳನ್ನ ನಾವು ಮಾಡುವರಾಗಿರೋಣ. ಇವರ ಸಾಮುವೇಲ್ ಬಾಕನಾಥನ್ ಅವರ ಜೀವನದಲ್ಲಿ ಅದನ್ನ ಅವರು ಫಾಲೋ ಮಾಡಿ ನ್ಯಾಯವಾಗಿ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಂತ ಸ್ವಭಾವವನ್ನು ಅವರು ಬೆಳೆಸಿಕೊಂಡಿದ್ದರು. ಬೇರೆ ಮುಂಜಾನೆ ವೇಳೆಯಲ್ಲಿ ಸೊಲೊಮೋನನಿಗೆ ದೇವರು ಹೇಳಿದಂತ ಒಂದು ಮುಖ್ಯ ಪ್ರಸ್ತಾಪ ಏನಂದ್ರೆ, ದೇವರ ವಾಕ್ಯವನ್ನ ಧ್ಯಾನ ಮಾಡು, ಕೈಗೊಂಡು ನಡೆ, ಧೈರ್ಯದಿಂದಿರು. ಈ ಮಾತುಗಳು ಸೊಲೊಮೋನನ ಜೀವನದಲ್ಲಿ ದೊಡ್ಡ ಆಶೀರ್ವಾದವಾಗಿ ಮಾರ್ಪಡೋದಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಬಾಕನಾಥನವರ ಸೇವೆಯ ಮೂಲಕ CSI ಸಭೆಗಳು ಒಂದುಗೂಡಿ ಸೇವೆ ಮಾಡುವುದಕ್ಕೆ ಅನೇಕ ಸಂಘ ಸಂಸ್ಥೆಗಳೆಲ್ಲ ಸೇರಿ ಸೇವೆ ಮಾಡೋದಕ್ಕೆ ಅನುಕೂಲವಾಯಿತು. ಬೇರೆ ಈ ಸಮಯದಲ್ಲಿ ನಾವು ಸಹ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಕರ್ತನಿಗಾಗಿ ಮಾಡ್ಬೇಕು. ನಾವೆಷ್ಟು ಪ್ರಯಾಸ ಪಡ್ತೇವೋ ಅಷ್ಟು ಪ್ರತಿಫಲ ಕೊಡು ಎನ್ನುವಂತ ಭಾವನೆ ನಮ್ಗಿರ್ಬೇಕು. ದೇವರ ಮಿಗಿಲು ಬೇಡ ಸ್ವಾಮಿ, ಅಧಿಕ ಬೇಡ. ನಾನು ನಿನ್ನ ವಿಷಯದಲ್ಲಿ ನಾನು ಎಷ್ಟು ಪ್ರಯಾಸ ಪಡ್ತೇನೋ ಅಷ್ಟು ನನಗೆ ಸಹಾಯ ಮಾಡು ಅನ್ನುವಂತ ಭಾವನೆಯನ್ನು ಹೊಂದಿಕೊಂಡು ನಾವಿರುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಅದೇ ತರ ನಮ್ಮೆಲ್ಲರನ್ನು ತಂದೆಯಾದ ದೇವರು ಹೀಗೆ ಆಶೀರ್ವಾದ ಮಾಡ್ಲಿಕ್ಕಾಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ಈ ಒಂದು ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ಹೌದು ಸ್ವಾಮಿ, ನಮ್ಮ ಜೀವನದಲ್ಲಿ ಕರ್ತನೆ ಸೊಲೊಮೋನನಿಗೆ ದಾವೀದನು ಹೇಳಿದ ಮಾತುಗಳು ಕರ್ತನೆ ಈ ದಿನದಲ್ಲಿ ನಮಗೂ ಸಹ ನೀನು ಪ್ರಸ್ತಾಪಿಸಿದ್ದಿ, ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಇದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಿನಗಾಗಿ ನಾವು ಸಾಕ್ಷಿಯಾಗಿ ಇದ್ದುಕೊಂಡು ಜೀವಿಸುವಂತೆ ಸಹಾಯ ಮಾಡು ದೇವರೇ. ಇವತ್ತು ಸಾಮುವೇಲ್ ಬಾಕನಾಥನ್ ಅವರ ಜೀವಿತದ ಮೂಲಕ ಅವರು ಮಾಡಿದಂತ ಕೆಲವು ಸಂಗತಿಗಳ ಮೂಲಕ ನಂಬಿಕೆ, ಸುವಾರ್ತೆ, ಹಂಚಿಕೊಳ್ಳುವಿಕೆ ಮತ್ತೆ ನ್ಯಾಯಯುತವಾಗಿರುವುದರ ಕುರಿತು ಅವರ ಮೂಲಕ ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ ದೇವರೇ. ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸುವ ಅಧಿಕಾರವನ್ನ ನಮಗೆ ನೀವು ಅನುಗ್ರಹಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಈ ಜೂನ್ ಕಾಲಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡು. ಸಂಸ್ಥೆಗೆ ಬೇಕಾದ ದಯೆ, ನಿನ್ನ ಜ್ಞಾನ, ವಿವೇಕವನ್ನು ಅನುಗ್ರಹಿಸಿಕೊಡು. ಈ ಸುಂದರ ಕ್ಷಣಗಳನ್ನ ಈ ದಿನವೆಲ್ಲ ನಾವು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಕರ್ತನೆ ನಿನ್ನ ಪರಮ ಬೆಳಕು ನಮ್ಮ ಜೊತೆ ಇರಲಿಕ್ಕಾಗುವಂತೆ ಸಹಾಯ ಮಾಡು. ಎಲ್ಲಾ ಸ್ತುತಿ, ಘನಮಾನ, ಮಹಿಮೆಗಳ ಸಂಸ್ಥೆ ಮತ್ತು ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ನ್ಯಾಯಯುತವಾದ ಪ್ರಾರ್ಥನೆಗಳನ್ನು ಮಾಡುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಆಮೆನ್.